ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಬೋರ್ಡ್ ನೋಡ್ತಿದ್ದೀರಾ ಅನ್ಕೊತೀನಿ. ಕಾರಿಂದ ನೇಮ್ ಬೋರ್ಡ್ ನೋಡಿದರೆ ಊರಿಂದು ಯಾವ ಊರಿಗೆ ಹೋಗ್ತಾ ಇದೀವಿ ಅಂತ ಗೊತ್ತಾಗುತ್ತೆ. ನಾವು ಹೊರಟಿದ್ವಿ ತುಮಕೂರಿಂದ ತಿರುಪತಿಗೆ ಹೊರಟಿದ್ವಿ. ತುಂಬ ಮಳೆ ಇತ್ತು. ಆ ಮಳೆಯಲ್ಲೂ ತುಂಬ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಆ ರೋಡಲ್ಲಿ ಹೋಗ್ತಾ ಇದ್ರೇ ಒಂಥರ ನಮಗೆ ತುಂಬ ಫೀಲ್ ಆಗುತ್ತೆ. ದೇವರು ಕರೆದ್ರೆ ತಾನೇ ನಾವು ಅವನ ದರ್ಶನ ಪಡೆಯೋದಕ್ಕೆ ಸಾಧ್ಯ, ಹೌದಲ್ವಾ? ತುಂಬ ಚೆನ್ನಾಗಿತ್ತು. ದರ್ಶನ ಅಂತೂ ಅದ್ಭುತವಾಗಿತ್ತು. ನಾವು 300 ರೂಪಾಯಿನ ಟಿಕೆಟ್ 2 ಮಂತ್ಸ್ ಬ್ಯಾಕೇ ನಾವು ಬುಕ್ ಮಾಡಿಕೊಂಡು ಹೊರಟಿದ್ವಿ. ದೇವ್ರ ದರ್ಶನ ನಮಗೆ 6 o'clock ನಾವು ಒಳಗೆ ಹೋಗಿದ್ದಕ್ಕೆ 11 ಗಂಟೆಗೆ ಈಚೆಗೆ ಬಂದ್ವಿ. 11:30ಕ್ಕೆ ಈಚೆಗೆ ಬಂದ್ವಿ. ಎಲ್ಲರೂ ಹೇಳ್ದಾಗೆ ತಿರುಪತಿ ದರ್ಶನ ಪಡೆಯೋದು ಅಷ್ಟು ಈಸಿ ಇಲ್ಲ, ತುಂಬ ಕಾಯಬೇಕಾಗತ್ತೆ. ಹೋಗ್ತಾ ಟೋಲ್ ನೋಡಿದ್ವಿ. ಟೋಲಲ್ಲಿ ಎಲ್ಲ ಇನ್ಚಾರ್ಜ್ ಗೊತ್ತೇ ಇರುತ್ತಲ್ವ, ಪ್ಯಾಕೇಜ್ ಎಲ್ಲ ಅಲ್ಲೇ ರಿಮೂವ್ ಮಾಡಿ ಎಲ್ಲ ಚೆಕಿಂಗ್ ಮಾಡ್ಕೊಂಡು ಪಾಸಾಗಿ ಮುಂದೆ ಹೊರಟ್ವಿ. ಬೆಟ್ಟದಲ್ಲಿ ಹೋಗ್ತಾ ನಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕೋತಿಗಳು ಕಾಣಿಸಿದ್ವು. ಎಷ್ಟು ಚೆನ್ನಾಗಿದ್ವು ಅಂದರೆ ಎಲ್ಲ ಬಾಯ್ ಮಾಡೋ ಥರ ಕಾಣಿಸ್ತಿತ್ತು. ನೋಡಿ ನೀವೇ ಹೇಗೆ ಫೀಲ್ ಆಗ್ತೀರಾ? ಹಾಯ್. ಓ, ದೇವಸ್ಥಾನಕ್ಕಾ? ಆಯ್ತು ಹೋಗಿ ಅಂತ ಹೇಳೋ ಥರ ಇದೆ ಅಲ್ಲ. ಅದೆಲ್ಲ ಮುಗಿಸ್ಕೊಂಡು ಹೊರಟ್ವಿ. ನಾವು ಚಿಕ್ಕ ಹುಡುಗರಲ್ಲಿ ಟಿ ವಿಲಿ ಮಾತ್ರ ನೋಡ್ತಾ ಇದ್ವಿ. ಅದು ತಿರುಪತಿಲಿ ಹೋದರೆ ನಿಮಗೂ ಕಾಣಿಸುತ್ತೆ, ರೆಕ್ಕೆಗಳು ತಿರುಗ್ತಾ ಇರೋದು. ಅಲ್ಲಿಂದ ನಾವು ಪಾಪನಾಶಿನಿ, ಆಕಾಶಗಂಗೆ, ಅಲ್ಲಿರೋ ಲೋಕಲ್ ಪ್ಲೇಸಸ್ ನೋಡೋಕೆ ಹೋದ್ವಿ. ಬಟ್ ನಮಗೆ ಬೆಳಿಗ್ಗೆ ಹೊರಟಿದ್ರಿಂದ ನಮ್ಗೆ 6 ಗಂಟೆಗೆ ದರ್ಶನ ಆಯಿತು. ಸೊ ನಾವು 3 ಪ್ಲೇಸ್ ನೋಡ್ಕೊಂಡ್ಬಿಟ್ಟು ರಿಟರ್ನ್ ಆಗಿಬಿಟ್ವಿ. ನೆಕ್ಸ್ಟ್ ಹೋದಾಗ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ನಿಮಗೂ ದೇವ್ರು ಒಳ್ಳೇದು ಮಾಡಲಿ. ನೋಡಿ, ನಿಮಗೋಸ್ಕರ ನಾನು ಅಲ್ಲಿ ವಿಡಿಯೋಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಚೆನ್ನಾಗಿದೆ ಅಲ್ವಾ? ಬಟ್ ಏನು ಅಂತ ಗೊತ್ತಿಲ್ಲ, ನೈಟ್ ಲೇಟ್ ಆಗಿದ್ದರಿಂದ ಲೈಟ್ ಆಫ್ ಮಾಡಿದ್ರು ಅನಿಸುತ್ತೆ. ತಿರುಪತಿ ಇದಿದೆಯಲ್ಲ, ದೇವಸ್ಥಾನದ ಮೇಲೆಲ್ಲ ಲೈಟ್ ಇರ್ತಿತ್ತು, ಯಾಕೋ ಅಂತ ಗೊತ್ತಿಲ್ಲ, ಲೈಟೆಲ್ಲ ಆಫ್ ಆಗಿತ್ತು ನಾನು ವಿಡಿಯೋ ಮಾಡಬೇಕಾದ್ರೆ. ಆದರೂ ನಂದು ಒಂದು ಇರಲಿ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿಕೊಂಡೆ. ಚೆನ್ನಾಗಿ ಕಾಣಿಸ್ತಿದ್ದೀನಾ? ಅವಮ್ಮ ಅಂತ ನನ್ನೇ ನೋಡ್ತಿದ್ದಾರೆ. ಮುಂದೆ ಒಂದು ಹಿಂದೆ ಒಂದು. Thank you for the watching. Bye bye.